ರೈತರ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಕೈತುಂಬಾ ಬೆಳೆ ಬಂದ್ರೆ ಬೆಲೆ ಸಿಗಲ್ಲ, ಬೆಲೆ ದುಪ್ಪಟ್ಟು ಆದಾಗ ಬೆಳೆಯೇ ಇರೋದಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವಾ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರಲ್ಲಿ ತೊಗರಿ ಬೆಳೆದ ರೈತರಿಗೆ ಒಂದ್ ಕಡೆ ಸಿಹಿ ಇದ್ರೆ ಪಕ್ಕದಲ್ಲೇ ಕಹಿಯೂ ಕಾದಿದೆ. ಅಂಥದ್ದೇನಾಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ರಾಯಚೂರು ಎಪಿಎಂಸಿಯಲ್ಲಿ ದಾಖಲೆ ಮಟ್ಟದ ತೊಗರಿ ಮಾರಾಟ. ದಿಢೀರನೆ ಕುಸಿದ ಬೆಲೆಗೆ ಕಂಗಾಲಾದ ತೊಗರಿ ಬೆಳೆಗಾರರು. ಹಗಲು ರಾತ್ರಿ ಎನ್ನದೆ ನಿರಂತರ ವಹಿವಾಟು, ನಿರಾಸೆಯಲ್ಲಿ ರೈತರು. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕಳೆದ ಒಂದೆರಡು ದಿನಗಳಲ್ಲಿ ದಾಖಲೆ ಮಟ್ಟದ ತೊಗರಿ ಬಂದಿದ್ದು ಹಗಲು ರಾತ್ರಿ ವಹಿವಾಟು ನಡೆದಿದೆ. ಸದ್ಯ ರೈತರು 22,000 ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ತೊಗರಿಯನ್ನ ಮಾರಾಟಕ್ಕೆ ತಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ತೊಗರಿ ಬಂದಿರಲಿಲ್ಲ. ಆದರೆ ಇಳುವರಿ ಹೆಚ್ಚಾಗಿರುವುದು ಒಂದು ಕಡೆ ಉತ್ತಮ ಬೆಳವಣಿಗೆಯಾದ್ರೆ ದಿಢೀರ್ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿರುವುದು ರೈತರನ್ನ ಆತಂಕಕ್ಕೆ ದೂಡಿದೆ. ಒಂದು ವಾರದ ಹಿಂದೆ ಕ್ವಿಂಟಾಲ್ಗೆ 10,000 ರೂಪಾಯಿ ಇದ್ದ ತೊಗರಿ ಬೆಲೆ ಈಗ 6,000 ರೂಪಾಯಿಗೆ ಕುಸಿದಿದೆ. ಸರ್ಕಾರ ಬೆಂಬಲ ಬೆಲೆ 7,000 ರೂಪಾಯಿ ಘೋಷಿಸಿದ್ರೂ ಗುಣಮಟ್ಟದ ಮೇಲೆ ತೊಗರಿ ವ್ಯಾಪಾರ ನಡೆದಿದೆ. ಉತ್ತಮ ಬೆಲೆ ಸಿಗುತ್ತೆ ಅಂತ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರು ಮಾತ್ರವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣದಿಂದಲೂ ರೈತರು ಲೋಡ್ಗಟ್ಟಲೆ ತೊಗರಿ ತಂದು ರಾತ್ರಿವರೆಗೂ ಕಾಯುತ್ತಾ ಕುಳಿತಿದ್ದಾರೆ. ಕೊನೆಗೆ ಸಿಕ್ಕಷ್ಟು ಬೆಲೆಗೆ ಮಾರಾಟ ಮಾಡಿ ಹೋಗುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಬೆಲೆ ಇಳಿಕೆಯ ನೋವು ಒಂದೆಡೆಯಾದ್ರೆ ತೊಗರಿ ಮಾರಾಟಕ್ಕೆ ರಾತ್ರಿಯೆಲ್ಲ ಕಾಯಬೇಕಾಗಿರುವುದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು 8 ದಿನ ತೆಳಗ 12,000 ಕೇಳಿದ್ರು, ಈಗ ಬಂದರೆ 7,000 ಕೇಳಕತ್ತಾರ. ಏನನ್ನ ಹೆಚ್ಚು ಕಮ್ಮಿ ಕೇಳಿದ್ರೆ ನಮ್ಮ ಸಾವುಕಾರ ಇಷ್ಟೇ ಕೊಡ್ತೀವಿ ನಾವು ಅಂತ ಕೇಳ್ತಾರೆ. ನಾವು ಓಪಿಸ್ ತೊಗೊಂಡಾಗ ಗಾಡಿ ಮನೆಗೆ ಕಳ್ಸೀವಿ. ನಾವು ರೈತರು ಹೆಂಗೆ ಬದುಕಬೇಕು? ಎಣ್ಣಿಗಿನ ಕೊಟ್ಟು ಸಾಯ್ಬೇಕಾ ಇಲ್ಲೇ ಮಾರ್ಕೆಟ್ದಾಗ? ನಾವೇನು ಮಾಡಬೇಕು? ನಾವು 50 ಕಿಲೋಮೀಟರ್ ಬಂದೀವಿ, ತೆಲಂಗಾಣ ಸ್ಟೇಟ್ನಿಂದ ಬಂದೀವಿ. ನಮ್ಗೆ ಕರ್ನಾಟಕದಲ್ಲಿ ಚಲೋ ಕೊಡ್ತಾರೆ ರೇಟ್ ಅಂತ ನಾವು ಬಂದೀವಿ. ಊಟನೂ ಇಲ್ಲ, ಏನಿಲ್ಲ, ನೀರಿಲ್ಲ. ಇಲ್ಲಿ ನಾವು ಸಾಯಂಕಾಲ ಕತ್ಲಾಗಿದ್ರೆ ಇವ್ರು ಹೆಂಗನ ಕೊಟ್ಟು ಹೋಗ್ತಾರೆ. ರೈತರಿಗೆ ಏನು ಗೊತ್ತದ? ನಾವು ಹೆಂಗ ನಾವು ಮುನಿಸ್ತೀವಿ. ಗೌರ್ನಮೆಂಟು ಇದು ದೃಷ್ಟಿ ಹೋಗಬೇಕು. ಬರೀ ಎಕಡೆ ಹೋದ್ರೆ ಬರ್ತೀನಿ ಇಲ್ಲಿಗೆ ಎಲ್ಲರಿಗೂ ಮುಂಸಾಕತ್ತಾರೆ. ಇಲ್ಲಿ ನಾವು ಹೆಂಗೆ ಬದುಕಬೇಕು? ಇಲ್ಲಾಂದ್ರೆ ಎಲ್ಲರಿಗೆ ರೈತರಿಗೆ ಎಷ್ಟು ಎಣ್ಣೆ ಕುಡಿಸಿ ಸಾಯಿದ್ರೆ ಸಮಸ್ಯೆ ಹೋಗ್ಬಿಡ್ತದೆ. ದೇವದೂರ ತಾಲೂಕಿನಿಂದ ಬಂದೀವಿ ರೀ. ಮುಂಜಾನೆ 6 ಗಂಟೆಗೆ ಬಂದೀವಿ ರೀ. ಈಗ ಸ್ವಲ್ಪ ಲೇಟ್ ಆಗಿದೆ, ಯಾಕಂದ್ರೆ ಇವು ತೊಗರಿ ಜಗ್ಗಿ ಬಂದದಕ್ಕಾಗಿ ಫಾರಮ್ ಲೇಟಾಗಿ ಬಂದವ ರೀ. ಈಗ 7,000 6,000 ಮಾರಿ ಅದ ರೀ ತೊಗರಿ ರೇಟು ಕಡಿಮೆ ಆಗಿದೆ ರೀ. ಅದು ಹೆಂಗನ್ರಿ ಫಾರಮ್ ಲೇಟಾಗಿ ಬಂದವಲ್ರಿ. ದೇವದೂರ ಇದು ಬೆಂಗಳೂರಲ್ಲಿ ಬರ್ಬೇಕಂತ ಹೇಳ್ತಾರೆ, ಅದಕ್ಕಾಗಿ ಲೇಟಾಗಿ ಬಂದವ. ನಾವು ಒಂದು 8 ಕ್ವಿಂಟಲ್ ತಂದೀವಿ. ಎಕರೆಗೆ 50,000ರಿಂದ 60,000 ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತಿದೆ ಎನ್ನುವಾಗಲೇ ಬೆಲೆ ಕುಸಿತವಾಗಿದೆ. ಹೀಗಾಗಿ ರೈತರು ಅನಿವಾರ್ಯವಾಗಿ ನಷ್ಟವನ್ನು ಎದುರಿಸಬೇಕಾಗಿದೆ. ಮಾರುಕಟ್ಟೆಗೆ ಹೆಚ್ಚು ತೊಗರಿ ಬರುತ್ತಿರುವುದರಿಂದಲೇ ಬೆಲೆ ಕುಸಿದಿದೆ ಅಂತ ದಳ್ಳಾಳಿಗಳು, ಅಧಿಕಾರಿಗಳು ಹೇಳುತ್ತಿದ್ದಾರೆ. ಪ್ರತಿ ವರ್ಷಕ್ಕಿಂತಲೂ 4 ಪಟ್ಟು ಹೆಚ್ಚು ತೊಗರಿ ಮಾರುಕಟ್ಟೆಗೆ ಬಂದಿದ್ದು ವಹಿವಾಟು ನಿರ್ವಹಣೆಯ ಕೊರತೆಯುಂಟಾಗಿ ರೈತರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಹೀಗಾಗಿ ತೊಗರಿ ಖರೀದಿ ಪ್ರಮಾಣ ಹೆಚ್ಚು ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. 22,000 ಕ್ವಿಂಟಲ್ ಅವ, ಅದು ಸಲಗೆ ಲೇಟ್ ಆಗ್ಯದ. ತೊಗರಿ ಜಗ್ಗಿ ಬಂದವಲ್ಲ, ಟೈಮ್ ಆಗ್ಯದ. ಸ್ವಲ್ಪ ಮಾಲ್ಗುನ ಎಲ್ಲ ಕಡೆ ಬೇಸಾಗದ ಮಳೆ, ಅದಕ್ಕೆ ಎಲ್ಲ ಜಗ್ಗಿ ಬಂದದ. ಆಂಧ್ರಲಿಂದ ಬರಕತ್ತಾವ ಮಾಲು. ಆವಾಗ 10 ವರ್ಷ ಕೆಳಗೆ ಒಂದು ಸಲ ಬಂದಿತ್ತು 20,000. ಇವಾಗ ಬಂದವ. ಮತ್ತು ಇದು ಅವಾಗ ಜಗ್ಗಿ ಅದಲ್ಲ, 22,000 ಎಲ್ಲ ಟೆಂಡರ್ ಹಾಕೋಷ್ಟೇ ಟೈಮ್ ಆಯಿತು. ಅದು ಸಲಗೆ ಲೇಟಾಗಿ ಬಂದವ. ಫಾರಮ್ 5ವರೆಗೆ ಬಂದದ. ರೇಟ 8,400 ಆಗ್ಯದ. ಚಲೋ ಮಾಲು. ಕೆಳಗಿನ ಮಾಲು 7,000ರಿಂದ 6,000. 22,000 ಕ್ವಿಂಟಲ್ ಅವ ಟೋಟಲ್. ಬಂದಿಲ್ಲ ಇವಾಗ ಫಸ್ಟ್ ಈ ವರ್ಷ. ಮೊನ್ನೆ 16,000, 15,000, 17,000 ತಾನಿತ್ತು. 5 ಗಂಟೆಗೆ ಬರ್ತಿತ್ತು. ಇವತ್ತು ಲೇಟ್ ಆಯಿತು ಒಂದು ತಾಸು. ಒಟ್ನಲ್ಲಿ ರೈತರಿಗೆ ಇಳುವರಿ ಕಡಿಮೆ ಬಂದ್ರೂ ಸಮಸ್ಯೆ, ಹೆಚ್ಚು ಬಂದ್ರೂ ಸಮಸ್ಯೆ ಎನ್ನುವಂತಾಗಿದೆ. ಕಳೆದ ವರ್ಷ ಕ್ವಿಂಟಾಲ್ಗೆ 12,000 ರೂಪಾಯಿವರೆಗೆ ಮಾರಾಟವಾಗಿದ್ದ ತೊಗರಿ ಈ ಬಾರಿ 6,000 ರೂಪಾಯಿವರೆಗೆ ಇಳಿಕೆಯಾಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋದು ತೊಗರಿ ಬೆಳೆಗಾರರ ಒತ್ತಾಯ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.